ಅಭಿಮಾನ್ ಸ್ಟುಡಿಯೋದ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಮತ್ತೊಂದು ಕಾನೂನಾತ್ಮಕ ತೊಡಕು ಉಂಟಾಗಿದೆ ಅನ್ನೋದರಲ್ಲಿ ಅನುಮಾನವೇ ಬೇಡ. ಇಲ್ಲಿರುವಂತಹ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಅಭಿಮಾನ್ ಸ್ಟುಡಿಯೋ ಅರಣ್ಯ ಪ್ರದೇಶ ಅಂತ ಘೋಷಣೆಯಾಗಿದೆ. ಅರಣ್ಯ ಪ್ರದೇಶದಲ್ಲಿ ಸ್ಮಾರಕ ನಿರ್ಮಾಣ ಕೂಡ ಅಸಾಧ್ಯ. ಈ ಹಿಂದೆ ಸ್ಮಾರಕಕ್ಕೆ ಶಂಕುಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಕೋರ್ಟಿಂದ ತಡೆಯಾಜ್ಞೆ ಬರುತ್ತೆ. ಈಗ ಏನು ಮಾಡಬೇಕಾಗಿದೆ ಅಂದರೆ ಸರ್ಕಾರ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ವಿಷ್ಣುವರ್ಧನ್ ಕುಟುಂಬ ಮತ್ತು ಅಭಿಮಾನಿಗಳು ಇಡುವ ಬೇಡಿಕೆಗೆ ಪೂರಕವಾಗಿ ಏನಾದರೂ 10 ಗುಂಟೆ ಜಮೀನನ್ನು ಕೊಡೋದಕ್ಕಾಗುತ್ತಾ, ಇದರಿಂದ ಕೋರ್ಟ್ನಿಂದ ಆದೇಶವನ್ನು ತರೋದಕ್ಕಾಗತ್ತಾ, ಕೋರ್ಟ್ನಿಂದ ಸಮ್ಮತಿ ಸಿಗಬಹುದಾ, ಈ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಬೇಕಾಗಿದೆ. ನೋಡಿ, ಅಭಿಮಾನ್ ಸ್ಟುಡಿಯೋ ಮತ್ತು ವಿಷ್ಣುವರ್ಧನ್ ಅಂದಾಗ ಒಂದು ಅವಿನಾಭಾವ ಸಂಬಂಧ ಇದೆ. ಇತ್ತೀಚೆಗಷ್ಟೇ ಅಲ್ಲಿದ್ದಂಥ ಸಣ್ಣ ಪುಟ್ಟ ಎಲ್ಲ ಒಡೆದು ಹಾಕಿಬಿಟ್ಟು ಅಭಿಮಾನ್ ಸ್ಟುಡಿಯೋಗೆ ಸಂಬಂಧಪಟ್ಟಂತಹ ಜಾಗ ಅಂತೇಳಿ ತಕರಾರನ್ನು ತೆಗೆದು ಒಂದು ಹಂಗಾಮವೇ ನಡೆದು ಹೋಯಿತು. ಇದರ ನಡುವೆ ನೋಡಿ, ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದರೆ ಅಭಿಮಾನ್ ಸ್ಟುಡಿಯೋಕ್ಕಾಗಿ ಹಿಂದೆ ಸರ್ಕಾರ 20 ವರ್ಷಗಳಿಗೆ ಲೀಸ್ಗೆ ಕೊಟ್ಟಿತ್ತಷ್ಟೇ. ಅಭಿಮಾನ್ ಸ್ಟುಡಿಯೋದ ದೊಡ್ಡ ಸ್ಟುಡಿಯೋದ ಕಾಮಗಾರಿಗೆ ಅವಕಾಶವನ್ನು ಕೊಟ್ಟಿತ್ತು. ಆದರೆ ಯಾವುದೇ ರೀತಿಯ ಕಾಮಗಾರಿ ನಡೆಯದ ಹಿನ್ನೆಲೆಯಲ್ಲಿ ಈಗ ಅದು ಗುತ್ತಿಗೆ ಮುಗೀತು, ಅವಧಿ ಮುಗೀತು, ಸರ್ಕಾರ ಇದೀಗ ವಾಪಸ್ ಪಡೆದುಕೊಳ್ತಿದ್ದಾರೆ. ಇದನ್ನು ಮೀರಿ ಇದು ಅರಣ್ಯ ಪ್ರದೇಶ. ಜಾಗವನ್ನು ಹಿಂಪಡೆದು ಬಿಟ್ರೆ ಸರ್ಕಾರ ಸ್ಮಾರಕ ನಿರ್ಮಾಣ ಸುಲಲಿತವಾಗಿ ಆಗುತ್ತೆ ಅನ್ನುವಂತಹ ಅಭಿಲಾಷೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿದ್ದರು. ಆದರೆ ಅದು ಕೂಡ ಹುಸಿ ಆಗ್ತಾ ಇದೆ. ಕಾರಣ ಅಭಿಮಾನ್ ಸ್ಟುಡಿಯೋ ಇರುವಂತಹ ಜಾಗ ಅರಣ್ಯ ಪ್ರದೇಶ, ಸರ್ಕಾರದ ಜಾಗ. ಸ್ಟುಡಿಯೋ ವಿವಾದದ ಹಿನ್ನೆಲೆಯಲ್ಲಿ ಸ್ಮಾರಕಕ್ಕೆ ಬೇರೆ ಜಾಗವನ್ನು ಸರ್ಕಾರ ಕೊಟ್ಟಿತ್ತು. ಜಾಗವನ್ನು ಹಿಂಪಡೆದು ಬಿಡುತ್ತಲ್ಲ ಸರ್ಕಾರ. ಈ ಹಿನ್ನೆಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ಕುಟುಂಬಸ್ಥರ ಆಸೆಯಂತೆ ಈ ಅಭಿಮಾನ್ ಸ್ಟುಡಿಯೋ ವಿವಾದ ಅಂತೂ ಮುಗಿದು ಹೋಯಿತು. ಈ ಸ್ಮಾರಕವನ್ನೇನಾದರೂ ನಿರ್ಮಾಣ ಮಾಡಬಹುದಾ ಅನ್ನುವಂಥ ಆಶಾಗೋಪುರವನ್ನು ಅಭಿಮಾನಿಗಳು ಕಟ್ಟಿಕೊಂಡಿದ್ರು. ಆದರೆ ಈಗ ಅದು ಸರ್ಕಾರದ ವ್ಯಾಪ್ತಿಗೆ ಬರೋದ್ರಿಂದಾಗಿ ಸರ್ಕಾರ ಇಲ್ಲಿ ವಿಶೇಷ ಕಾಳಜಿಯನ್ನಾದರೂ ವಹಿಸುತ್ತಾ ಅನ್ನುವಂಥ ಕುತೂಹಲ. ಅಭಿಮಾನ್ ಸ್ಟುಡಿಯೋದಿಂದ ಹೊಸ ಜಾಗವನ್ನ ಸರ್ಕಾರ ಕೊಟ್ಟಿತ್ತು. ಆ ಜಾಗವನ್ನು ಕುಟುಂಬ ಅಭಿಮಾನಿಗಳೆಲ್ಲರೂ ಕೂಡ ಒಪ್ಪಿದ್ರು. ಆ ನಿರ್ಧಾರವನ್ನು ಪ್ರಶ್ನಿಸಿ ಪರಿಸರ ಪ್ರೇಮಿ ಶರತ್ ಬಾಬು ಅವರು ಕೋರ್ಟ್ ಮೊರೆ ಹೋದಂತಹ ಪ್ರಸಂಗ ಕೂಡ ನಡೀತು. ಕಾಮಗಾರಿ ಮಾಡೋ ಹಾಗೇ ಇಲ್ಲ ಅಂತ ನ್ಯಾಯದಿಂದ ಆದೇಶ ಕೂಡ ಬಂತು. ಸರ್ಕಾರ ಈಗ ವಿಶೇಷ ಕಾಳಜಿ ವಹಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅರಣ್ಯ ಕಾಯ್ದೆ ಸೆಕ್ಷನ್ 41 ಮತ್ತು 41(2) ಪ್ರಕಾರ ಮೀಸಲು ಅರಣ್ಯ ಪ್ರದೇಶವಿರುವಂಥ ಜಾಗದ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ. ನೋಡಬೇಕಾಗಾದ್ರೆ ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ವಿಷ್ಣುವರ್ಧನ್ ಮತ್ತು ಅಭಿಮಾನ್ ಸ್ಟುಡಿಯೋ ಅಂದಾಗ ಅವಿನಾಭಾವ ಸಂಬಂಧವನ್ನು ನಾವು ನೋಡಬಹುದು. ಯಾವಾಗ ಈ ಅಭಿಮಾನ್ ಸ್ಟುಡಿಯೋ ಜೊತೆಗೆ ಆ 20 ವರ್ಷದ ಅಗ್ರಿಮೆಂಟ್ ಮುಗಿದೋಯ್ತೋ, ಗುತ್ತಿಗೆ ಮುಗಿದೋಯ್ತೋ, ಇನ್ನು ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ, ಇನ್ನಾದರೂ ವಿಷ್ಣುವರ್ಧನ್ ಸ್ಮಾರಕವನ್ನು ಒಂದು 10 ಗುಂಟೆ ಜಾಗ ತಗೊಂಡಲ್ಲಿ ನಿರ್ಮಾಣ ಮಾಡಬಹುದೇನೋ ಅನ್ನುವಂತಹ ಆಶೆಯನ್ನು ವಿಷ್ಣುವರ್ಧನ್ ಕುಟುಂಬಸ್ಥರು ಮತ್ತು ಅಭಿಮಾನಿಗಳು ಇಟ್ಟುಕೊಂಡಿದ್ರು. ಈಗ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದಾಗಿ ಅಲ್ಲಿ ಯಾವುದೇ ರೀತಿಯ ಕಾಮಗಾರಿಯನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಸೂಚನೆ ಇರುವುದರಿಂದಾಗಿ ವಾಟ್ ನೆಕ್ಸ್ಟ್? ಇಲ್ಲಿ ಸರ್ಕಾರ ವಿಶೇಷವಾದ ಕಾಳಜಿಯನ್ನು ವಹಿಸುವಂತಹ ಅನಿವಾರ್ಯತೆ ಇರುವುದರಿಂದಾಗಿ ಆ ಸ್ಟ್ಯಾಂಡನ್ನು ಸರ್ಕಾರ ತೆಗೆದುಕೊಳ್ಳಬಹುದಾ? ಯಾಕಂದ್ರೆ ಇದು ನ್ಯಾಯಾಲಯದಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಗಿ ತದನಂತರ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುವಂತದ್ದು. ಸೊ ಹೀಗಾಗಿ ಸರ್ಕಾರದ ಪರ ಎಜಿ ಏನಾದ್ರೂ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಾದ ಪ್ರತಿವಾದವನ್ನ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಅಭಿಮಾನ್ ಸ್ಟುಡಿಯೋ ಏನಿದೆ ಸದ್ಯ ವಿಷ್ಣು ಸ್ಮಾರಕಕ್ಕೆ ಇದೊಂದು ಮತ್ತೊಂದು ತೊಡಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ವಶಪಡಿಸಿಕೊಂಡಿರುವಂತಹ ಆ ಸ್ಮಾರಕ ನಿರ್ಮಾಣಕ್ಕೆ ಅಂತ ಇರುವಂತಹ ಜಾಗ ಏನಿದೆ ಇದು ಅರಣ್ಯ ಪ್ರದೇಶ ಅಂತ ಈ ಹಿಂದೆ ಕೂಡ ಒಂದು
ಘೋಷಣೆ ಆಗಿತ್ತು. ಪ್ರಮುಖವಾಗಿ 2014ರಲ್ಲಿ ಅಂದಿನ ಸಿಎಂ ಸಿದ್ದರಾಮಯ್ಯ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಪರಿಸರ ಪ್ರೇಮಿ ಶರತ್ ಬಾಬು ಅವರು ಅರಣ್ಯ ಪ್ರದೇಶ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಸೊ ಅರಣ್ಯ ಪ್ರದೇಶ ಹಾಗೂ ಬಫರ್ ವಲಯದಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿಯನ್ನ ಮಾಡುವಂತಿಲ್ಲ ಅಂತ ನ್ಯಾಯಾಲಯ ಕೂಡ ಒಂದು ತಡೆಯಾಜ್ಞೆಯನ್ನ ಕೊಟ್ಟಿತ್ತು. ಸೊ ಸದ್ಯ ಅಂದ್ರೆ ಅರಣ್ಯ ಕಾಯ್ದೆ ಸೆಕ್ಷನ್ 41 ಆಗೇನೆ 41(2) ಪ್ರಕಾರ ಮೀಸಲು ಅರಣ್ಯ ಪ್ರದೇಶವಿರುವ ಜಾಗದ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿಯನ್ನ ನಡೆಸುವಂತಿಲ್ಲ ಅಂತ ಕೂಡ ನ್ಯಾಯಾಲಯದಲ್ಲಿ ವಾದವನ್ನ ಮಾಡಿದ್ರು. ಸದ್ಯ ಅಂದ್ರೆ ಅರಣ್ಯ ಪ್ರದೇಶ ಅಂತ ಇರುವಾಗ ಸೊ ಮತ್ತೆ ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ರೆ ಯಾರಾದ್ರೂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇರುತ್ತದೆ. ಸೊ ಹೀಗಾಗಿ ಸರ್ಕಾರದ ಪರ ವಕೀಲರು ಎಜಿ ಏನಾದ್ರು ಅಂದ್ರೆ ತಡೆಯಾಜ್ಞೆಯನ್ನ ನಿವಾರಣೆ ಮಾಡುವಂತೆ ಹೈಕೋರ್ಟ್ ಅಲ್ಲಿ ಮನವಿ ಮಾಡುವ ಸಾಧ್ಯತೆ ಇರುವಂತದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಸಹ ಒಂದು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಪ್ರದೇಶ ನೆಪದಲ್ಲಿ ವಿಷ್ಣು ಸ್ಮಾರಕಕ್ಕೆ ಮತ್ತೆ ಅಡ್ಡಿಯಾಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ಅವರು ಇಟ್ಟಿರುವಂತದ್ದು. ಸೊ ಸರ್ಕಾರಕ್ಕೆ ಈಗ ಆಪ್ಷನ್ ಇರುವಂತದ್ದು ಒಂದೇ, ಯಾಕಂದ್ರೆ ನ್ಯಾಯಾಲಯ ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು. ಸೊ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನ ತೆರವು ಮಾಡುವಂತೆ ಮನವಿ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇದನ್ನ ಸರ್ಕಾರ ಯಾವ ರೀತಿಯಲ್ಲಿ ಉಪಯೋಗಿಸುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ವಿಷ್ಣು ಸ್ಮಾರಕಕ್ಕೆ ಬಹಳಷ್ಟು ಒಂದು ತಡೆ ಇರುವಂತದ್ದು. ಸೊ ಅದರ ನಡುವೆ ಈಗ ಎಲ್ಲೋ ಒಂದು ಕಡೆ ಸ್ಮಾರಕ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಆದ್ರೆ ಭರವಸೆಗೆ ಮತ್ತೊಂದು ತೊಡಕಿರುವಂತದ್ದು. ಸೊ ನ್ಯಾಯಾಲಯ ಯಾವ ರೀತಿಯಾದಂತಹ ತೀರ್ಪನ್ನ ನೀಡುತ್ತೆ ಅದರ ಮೇಲೆ ವಿಷ್ಣು ಸ್ಮಾರಕ ಆಗುತ್ತಾ ಅಥವಾ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯಾ, ಈಗ ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾದ್ರೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ ವಿವಾದ ಇತ್ತು. ಈ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ತೊಡಕುಗಳನ್ನೆಲ್ಲ ನಿವಾರಿಸಿಕೊಂಡು ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾಗ ಅಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿರುವಾಗ ಇಲ್ಲಿ ಮತ್ತೆ 10 ಗುಂಟೆ ಜಮೀನಿಗೆ ಬೇಡಿಕೆಯನ್ನಿಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಮೂಡುತ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಭವ್ಯ? ಖಂಡಿತ, ಯಾಕಂದ್ರೆ ಇಲ್ಲಿ ಕೂಡ ಅವರ ಫ್ಯಾಮಿಲಿ ಇರುವಂತದ್ದು, ಹಾಗೇನೆ ಅವರ ಅಭಿಮಾನಿಗಳು ಕೂಡ ಇಲ್ಲೇ ಇರುವಂತದ್ದು. ಸೊ ಅಭಿಮಾನ ಸ್ಟುಡಿಯೋದಲ್ಲಿ ಅವರು ಅಂದ್ರೆ ಸ್ಮಾರಕ ನಿರ್ಮಾಣ ಆಗ್ಲೇಬೇಕು. ಈಗಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸರ್ಕಾರ ಕೂಡ ಇದನ್ನ ಅಂದ್ರೆ ಸರಿಪಡಿಸೋದಕ್ಕೆ ಎಲ್ಲೋ ಒಂದು ಕಡೆ ಮುಂದಾಗಿತ್ತು. ಅಂದ್ರೆ ಈ ಹಿಂದೆ ಕೂಡ 2014ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುತುವರ್ಜಿಯನ್ನ ಕೊಟ್ಟಿದ್ರು. ಈಗ ಮತ್ತೆ ಪುನಃ ಅದಕ್ಕೆ ಮುಂದಾಗಿದ್ರು. ಅಂದ್ರೆ ಸರ್ಕಾರ ಆ ಪ್ರದೇಶವನ್ನ ತನ್ನ ಅಧಿಪತ್ಯಕ್ಕೆ ಕೂಡ ತೆಗೆದುಕೊಂಡಿರುವಂತದ್ದು. ಆದ್ರೆ ಸದ್ಯ ಇರುವಂತಹ ತೊಡಕನ್ನ ಆ ಸರ್ಕಾರನೇ ಬಗೆಹರಿಸಬೇಕಾಗುತ್ತೆ. ನೀವು ಹೇಳಿದಾಗೆ ಬೆಂಗಳೂರಲ್ಲೊಂದು ಮೈಸೂರಲ್ಲೊಂದು ಸ್ಮಾರಕ ನಿರ್ಮಾಣ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಆದ್ರೆ ಬೆಂಗಳೂರಲ್ಲೇ ಆಗ್ಬೇಕನ್ನೋದು ಬಹಳಷ್ಟು ಮಂದಿಯ ಒಂದು ಈಗಾಗಲೇ ಬೇಡಿಕೆ ಆಗಿರುವಂತದ್ದು. ಸೊ ಇದನ್ನ ಸರ್ಕಾರ ಕೂಡ ಈಡೇರಿಸೋದಾಗಿ ಕೆಲವು ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳು ಕೂಡ ಅವರ ಫ್ಯಾಮಿಲಿಗೆ ಭರವಸೆಯನ್ನ ನೀಡಿರುವಂತದ್ದು. ಆದ್ರೆ ನ್ಯಾಯಾಲಯದ ಅಧೀನದಲ್ಲಿ ಇರುವಾಗ ಸರ್ಕಾರ ಯಾವ ರೀತಿ ಇದನ್ನ ಸರಿಪಡಿಸುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದೇ ಆದ್ರೆ ಇದೇ ಮೊದಲಾಗಿಟ್ಕೊಂಡು ಸರ್ಕಾರದ ಪರ ವಿರುದ್ಧ ಅಂದ್ರೆ ಹೈಕೋರ್ಟ್ ಮೊರೆ ಹೋಗ್ಬೋದು ಅಥವಾ ನ್ಯಾಯಾಲಯದ ಮೊರೆ ಕೂಡ ಹೋಗ್ಬೋದು. ಯಾಕಂದ್ರೆ ಅರಣ್ಯ ಪ್ರದೇಶವನ್ನ ಅಷ್ಟು ಬೇಗ ಅಧಿಪತ್ಯಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ಯಾಕಂದ್ರೆ ಇದೇ ರೀತಿಯಾದಂತಹ ಕೇಸ್ ನ್ಯಾಯಾಲಯದಲ್ಲೂ ಕೂಡ ಬಹಳಷ್ಟು ಇರುವಂತದ್ದು. ಈ ಸಂದರ್ಭದಲ್ಲಿ ಬಹಳಷ್ಟು ತಡೆಯಾಜ್ಞೆ ಕೂಡ ಈ ಹಿಂದೆ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಪ್ರಶ್ನೆ ಇರುವಂತದ್ದು, ಸೊ ಬೆಂಗಳೂರಲ್ಲಿ ಇರುವಂತಹ ಸಮಸ್ಯೆಯನ್ನ ಸರ್ಕಾರ ನಿವಾರಣೆ ಮಾಡುತ್ತಾ ಅಥವಾ ಈಗ ಏನು ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದೆ ಅದನ್ನೇ ಪಾಲನೆ ಮಾಡುತ್ತಾ ಅನ್ನೋ ವಿಚಾರ ಇರುವಂತದ್ದು. ಆದ್ರೆ ಇಲ್ಲಿಯವರೆಗೆ ರಾಜಕಾರಣಿಗಳು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಆದ್ರೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ಕಾರದ ಇರುವಂತಹ ಎಜಿ ನ್ಯಾಯಾಲಯದಲ್ಲಿ ಇದರ ಪರ ವಾದವನ್ನ ಮಾಡ್ತಾರೆ ಅನ್ನೋ ಅಂಶ ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.